ನಮಸ್ಕಾರ, ನಾನು ನಿಮ್ಮ ಸಂಗಯ್ಯ ಶಾಸ್ತ್ರಿ ಮಾತಾಡ್ತಿರೋದು. ಇವತ್ತು ನಾನು ಭೂ ವೈಕುಂಠ ಅಂತ ಅನಿಸ್ಕೊಂಡಿರತಕ್ಕಂತಹ ತಿರುಮಲದ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಹೋಗಿದ್ದೀನಿ. ಎಲ್ಲರಿಗೂ ಏನನ್ನಿಸ್ತದೆ ಅಂದರೆ, ಇಲ್ಲ ತಿರುಪತಿಗೆ ಹೋದರೆ ದೌಡು ನಮಗೆ ದರ್ಶನ ಆಗಲ್ಲ, ಅಥವಾ ನಮಗೆ ಏನು ನಮಗಿದು ಆಗಲ್ಲ, ಗೊತ್ತಾಗಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಭಾಳ ಜನ ಬಿಟ್ಟಂಥವ್ರು ಕೇಳಿದ್ದಾನೆ. ಅದಕ್ಕೆ ನಿಮಗೆಲ್ಲರಿಗೂ ಒಂದು ಸಲಹೆ ನೀಡ್ತಾ ಇದ್ದಾನೆ. ಯಾವುದೇ ಇರತಕ್ಕಂತಹ ಒಂದು ಕಗ್ಗಂಟಾಗಲಿ ಅಥವಾ ತೊಂದರೆ ಆಗಲಿ, ತಾಪತ್ರಯ ಆಗಲಿ, ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಯಾರೂ ಇಟ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂದರೆ ಈ ಒಂದು ಕ್ಷೇತ್ರದೊಳಗೆ ಶಕ್ತಿ ಇದೆ, ಇದ್ದಲ್ಲೇ ಈ ಥರವಾದಂಥದ್ದು ನಡೀತಾ ಇದೆ. ಯಾಕಂದರೆ ಯಾವತ್ತೂ ನಾನು ಇಲ್ಲ ಅಂತೇಳಿ ನಾನು ನೋಡಿದ್ದು ನನಗೆ ಗೊತ್ತಿಲ್ಲ. ಹೀಗಾಗಿ ನಿಮಗೊಂದು ಸಲಹೆ ಏನಪ್ಪ ಅಂತಂದರೆ, ನಾನು ಮಂಗಳೂರಿಂದ ನಿನ್ನೆ ನಾನು ತಿರುಪತಿಗೆ ಬಂದೆ. 1 ಗಂಟೆ ಆಗಿತ್ತು ನಾನು ತಿರುಪತಿಗೆ ಬಂದ ಸಮಯದೊಳಗೆ. ನಾನು ತಿರುಪತಿಗೆ ಬಂದು ಅಲ್ಲೊಂದು ರೂಮ್ ಮಾಡಿಬಿಟ್ಟು ನಿಮಗೆ ಆಗುವಂಥದ್ದು ಆದರೆ, ಯಾಕಂದರೆ ನೀವು ಮೇಲೆ ಬಂದು ತಾಪತ್ರಯ ಅನುಭವಿಸೋದಕ್ಕಿಂತ ನೀವು ಕೆಳಗಡೆ ಇದ್ದಾಗಲೇ ಅದಕ್ಕೊಂದು ಏನಾದರೂ ಒಂದು ಪರಿಹಾರವನ್ನು ಮಾಡ್ಕೊಂಡು ಬರುವಂಥದ್ದು ಬಹಳ ಅವಶ್ಯಕತೆ. ಯಾಕಂತಂದರೆ ನೀವು ಬಂದು ಅಲ್ಲೇ ಒಂದು ರೂಮ್ ಮಾಡ್ಬೋದು. ಇಲ್ಲಾಂದರೆ ರೈಲ್ವೆ ಸ್ಟೇಷನ್ ಬಾಜುನೇ ವಿಷ್ಣು ನಿವಾಸ ಅಂತಿದೆ. ಆ ವಿಷ್ಣು ನಿವಾಸದಲ್ಲಿ ನಿಮಗೆ ರೂಮ್ ಸಿಗ್ತವೆ, ಅದರ ವೇಟ್ ಮಾಡಬೇಕು. ಇಲ್ಲಪ್ಪ ಅಂತಂದರೆ ದುಡ್ಡು ಹೋದರೂ ಚಿಂತಿಲ್ಲ, ನೀವು ಅಲ್ಲೊಂದು ಯಾವ್ದಾದ್ರು ಒಂದು ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡು ಇರ್ಬೋದು. ಇಲ್ಲಪ್ಪ ಅಂತಂದರೆ ವಿಷ್ಣು ನಿವಾಸದೊಳಗೆ ನಿಮಗೆ ಲಾಕರ್ ಸಿಗ್ತವೆ, ಎಲ್ಲದಕ್ಕೂ ಸಹಿತ ವ್ಯವಸ್ಥೆ ಇದೆ. ನೀರು, ಟಾಯ್ಲೆಟ್, ಬಾತ್ರೂಮ್ ಎಲ್ಲವೂ ಸಹಿತ ಇದ್ದಾವೆ. ಈಗ ನೀವು ಅಲ್ಲಿನೂ ಸಹಿತ ಇರ್ಬೋದು. ಇದ್ದು ಅಲ್ಲೇ ಇದಂಥ ಲೋಕಲ್ ಇರುವಂತಹ ದೇವಸ್ಥಾನಗಳನ್ನು ನೋಡ್ಕೊಂಡ್ಬಿಟ್ಟು, ಕಪಿಲೇಶ್ವರ ಇರ್ಬೋದು, ಅಥವಾ ಪದ್ಮಾವತಿ ಇರ್ಬೋದು, ಅಥವಾ ಗೋವಿಂದರಾಜ್ ಟೆಂಪಲ್ ಇರ್ಬೋದು, ಎಲ್ಲವನ್ನೂ ಸಹಿತ ನೋಡ್ಕೊಂಡ್ಬಿಟ್ಟು ಆನಂತರ ನೀವು ಅಲ್ಲಿನೂ ಸಹಿತ ಪ್ರಸಾದ ಸಿಗ್ತದೆ. ಇಲ್ಲ ಎಲ್ಲ ಹೊರಗಡೆ ನೀವು ಮಾಡ್ಕೋಬೋದು. ಇದು ಮುಗಿಸ್ಕೊಂಡ ನಂತರ ನಿಮಗೆ ಪ್ರತಿ ದಿವಸವೂ ಸಹಿತ ಸುಮಾರು ಒಂದು 25,000 ಜನಕ್ಕೆ TTD ಅವರು, ಅಂದರೆ ತಿರುಮಲ ದೇವಸ್ಥಾನದವರು 25,000 ಟೋಕನ್ ಅಂತ ಕೊಡ್ತಾರೆ. ರಾತ್ರಿ ನಿಮಗೆ 10 ಗಂಟೆ ಅಥವಾ 10:30, 11 ಗಂಟೆಗೆ ನಿಮಗೆ ಅಲ್ಲಿ ಓಪನ್ ಮಾಡ್ತಾರೆ. ಕೇವಲ ನಿಂತ್ಕೋಬೇಕು. ನಿಂತ್ಕೊಂಡು ನೀವು ಆರಾಮಾಗಿ ನಿಮ್ಮ ಆಧಾರನ್ನು ತೋರಿಸ್ಬೇಕು. ಆಧಾರ ತೋರಿಸಿದ್ರೆ ಮಾತ್ರ ನಿಮಗೊಂದು ಟೋಕನ್ ಕೊಡ್ತಾರೆ. ನೀವು 5 ವರ್ಷದ ಮೇಲಿನ ಎಲ್ಲರಿಗೂ ಸಹಿತ, ನೀವು ಎಷ್ಟು ಮಂದಿ ಬಂದಿರ್ತಾರೆ ಎಲ್ಲರೂ ನಿಂತ್ಕೊಳ್ಳಬೇಕಾದ, ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ನೀವು ಒಂದು ಟೋಕನ್ ತೊಗೊಂಡ್ರೆ, ನಾವು ನಿನ್ನೆ ಹಿಂಗೆ ಮಾಡಿದ್ವಿ. ನಾವು 11 ಗಂಟೆಗೆ ಹಚ್ಚಿದ್ವಿ. ಬೆಳಗ್ಗೆ ನಮಗೆ 2 ಗಂಟೆ ಓಪನ್ ಆಗುತ್ತಲ್ಲ, 2 ಗಂಟೆ ಓಪನ್ ಆಗಿ ನಮಗೆ ಟೋಕನ್ ಕೊಡ್ತಾರೆ. ಟೋಕನ್ ಸಿಕ್ಕರೆ ನಿಮಗೆ ದರ್ಶನ ಆದಂಗೆ. ಯಾಕಂತಂದರೆ ಟೋಕನ್ನಲ್ಲಿರುವಂಥದ್ದು ಒಂದು ಟೈಮ್ ಅಂತ ಹಾಕಿರ್ತಾರೆ. ಆ ಟೈಮ್ ಯಾವುದೂ ಸಹಿತ ಮೆನ್ಷನ್ ಆಗಲ್ಲ. ನಮಗೆ ಕರೆ ಒಂದು ಹೇಳ್ಬೇಕಂದ್ರೆ, ನಮಗೆ 6 ಗಂಟೆ ಕೊಟ್ಟಿದ್ದರು. ನಾವು 6 ಗಂಟೆ ಅಂದರೆ ಮುಗಿಸ್ಕೊಂಡು ಹೊರಗಡೆ ಇದ್ವಿ. ನೀವು ಟೋಕನ್ ತೊಗೊಂಡು ಬೆಳಗ್ಗೆ ನೀವು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಮಾಡ್ಬೋದು. ಮಾಡಿದ ನಂತರ ನೀವು ಇದಕ್ಕೆ ಬರ್ಬೋದು. ಇಲ್ಲಿ ಸೀದಾ ನೀವು ತಿರುಮಲಕ್ಕೆ ಬಂದು, ತಿರುಮಲದಲ್ಲಿ ನಿಮ್ಗೆ ಫ್ರೀ ಬಸ್ಗಳು ಇರ್ತವೆ. ಆ ಫ್ರೀ ಬಸ್ಸಲ್ಲಿ ಅವ್ರಿಗೆ ಹೇಳಿದರೆ ಫ್ರೀ ಟೋಕನ್, ಅಂದರೆ ಟೋಕನ್ ಕ್ಯೂ ಎಲ್ಲೈತೆ ಅಂತ ತೋರಿಸಿದ್ರೆ ಅವ್ರು ಅಲ್ಲಿ ಇಳಿಸ್ತಾರೆ. ಇಳಿಸ್ಕೊಂಡು ಆಮೇಲೆ ನೀವು ಹೋಗಿ ಅಲ್ಲಿ ಸರದಿ ಸಾಲ ನಿಂತ್ಕೊಂಡ್ರೆ, ಕೇವಲ ನಾವು ಬಂದಿದ್ದು ಇವತ್ತು 2 ಗಂಟೆ ನಾನು ತಿರುಪತಿ ಬಿಟ್ಟೆ. ನೆಕ್ಸ್ಟ್ ನಾವು ಬಂದಿದ್ದು ನಾವು 3 ಗಂಟೆ ಅಥವಾ 3:15 ಆಗಿತ್ತು ಎಲ್ಲ ಕ್ಯೂನಲ್ಲಿ ಹೋದಾಗ. ಹೊರಗೆ ಬಂದಿದ್ದು 6 ಗಂಟೆ ಅಂತೇಳಿ ಬಂದಿದ್ದು ನಾವು. 6 ಗಂಟೆ ಭಾಳ ಅಂದರೆ 2.5 3 ತಾಸು ನೋಡಿ. ನಾವು ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇರುವಂಥದ್ದು ಎದಕ್ಕೆ ಅಂತಂದರೆ, ಈ ಒಂದು ವೆಂಕಟೇಶ್ವರನ ದರ್ಶನ ಎಲ್ಲರಿಗೂ ಸಹಿತ ಆಗಲಿ, ಯಾರಿಗೂ ಭೇದ ಭಾವ ಮಾಡುವಂತಹ ಉದ್ದೇಶ ಇಲ್ಲಿ ಇರೋದಿಲ್ಲ. ದಯಮಾಡಿ ಟೋಕನ್ ಬಗ್ಗೆ ಎಲ್ಲರೂ ಸಹಿತ ತಿಳ್ಕೊಂಡು ಪ್ರತಿಯೊಬ್ಬರು ಸಹಿತ ಬಂದು ಈ ಭೂ ವೈಕುಂಠದಲ್ಲಿ ನಿಲವೇ ನಿಂತಿರ್ತಕ್ಕಂತಹ ವೆಂಕಟೇಶ್ವರನನ್ನು ದರ್ಶನ ಮಾಡಿ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಅದಕ್ಕೆ ನಮ್ಮೆಲ್ಲರಿಗೂ ಸಹಿತ ಇದೊಂದು ಸಲಹೆ. ನೀವೆಲ್ಲರೂ ಸಹಿತ ಬಂದು ಈ ಒಂದು ವೆಂಕಟೇಶ್ವರನ ಸನ್ನಿಧಾನದಲ್ಲಿ ನೀವು ದರ್ಶನವನ್ನು ಮಾಡುವಂಥದ್ದು ಎಲ್ಲರೂ ಸಹಿತ ಅವಶ್ಯಕತೆ ಇದೆ. ದಯಮಾಡಿ ಯಾರೂ ಸಹಿತ ತಪ್ಪು ತಿಳ್ಕೊಳ್ಳೋದೇ ಎಲ್ಲರೂ ಬಂದು ಇರ್ತಕ್ಕಂಥ ಒಂದು ವೆಂಕಟೇಶ್ವರನ ದರ್ಶನ ಮಾಡಿ ಅನ್ನೋದು ನನ್ನ ಸಲಹೆ. ಎಲ್ಲರಿಗೂ ನಮಸ್ಕಾರ. ವೆಂಕಟೇಶ್ವರ ಎಲ್ಲರೂ ಸಹಿತ ಒಳ್ಳೆಯದನ್ನು ಮಾಡಲಿ. ನಮಸ್ತೆ.